ಎಚ್ ಡಿ ಕೋಟೆ ತಾಲೂಕಿನ ಕಬಿನಿ ಜಲಾಶಯ ವೈನಾಡಿನಲ್ಲಿ ಮಳೆಯ ಪರಿಣಾಮ ಜಾಸ್ತಿ ಆದ ಕಾರಣ ಇದೇ ಪ್ರಥಮ ಬಾರಿಗೆ ನಮ್ಮ ಸುಭಾಷ್ ಪವಾರಿಗೆ ನೀರು ಬಿಡದೇನೆ ಕಬಿನಿ ಜಲಾಶಯದ ಮುಖ್ಯ ದ್ವಾರದಿಂದ 8,000 ಕ್ಯೂಸೆಕ್ಸ್ಗಳಷ್ಟು ನೀರನ್ನ ಹೊರ ಹರಿವನ್ನು ಬಿಟ್ಟಿದ್ದಾರೆ. ಈ ನೀರಿನ ಪ್ರಮಾಣ ಏನು 17,000 ನೀರು ಬರ್ತಾ ಇದೆ. ಇದರ 17,000 ನೀರು ಬರ್ತಿರೋ ಕಾರಣ ಇದೇ ಪ್ರಥಮ ಬಾರಿಗೆ ಏನು ಸುಭಾಷ್ ಪವರ್ ಕಾರ್ಪೊರೇಷನ್ಗೆ ನೀರನ್ನು ಕೊಡದೇನೆ ನೋಟಿಸನ್ನು ಕೊಟ್ಟು ಏನು ಹೊರ ಹರಿವಿನ ಪ್ರಮಾಣವನ್ನು ತಮ್ಮ ಕಬಿನಿ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನ ಮುಖಾಂತರ ಏನು ನೀರನ್ನು ಬಿಟ್ಟಿದ್ದಾರೆ. ಏನು ಈ ಹಿಂದೆ ಕಳೆದ ತಿಂಗಳಲ್ಲಿ ನ್ಯೂಸ್ ಪ್ಲಸ್ ಸುದ್ದಿವಾಹಿನಿ ಏನು ಕಬಿನಿ ಜಲಾಶಯದ ಸುಭಾಷ್ ಪವರ್ನ 100 ಕೋಟಿ ಹಗರಣವನ್ನು ಹೊರತೆಗೆದಿತ್ತು. ಇದರ ಪರಿಣಾಮ ಸುಭಾಷ್ ಪವರ್ ಕಾರ್ಪೊರೇಷನ್ಗೆ ಅಧಿಕಾರಿಗಳು ನೋಟಿಸನ್ನು ಕೊಟ್ಟು ಏನಿವಾಗ ನಮ್ಮ ಮುಖ್ಯ ದ್ವಾರದ ಮುಖಾಂತರ ಏನು ನೀರನ್ನು ಹರಿಸ್ತಾ ಇದ್ದಾರೆ. ಇದೇ ರೀತಿ ಆದರೆ ಈ ಸಾರಿ ರೈತರಿಗೆ 2 ಬೆಳೆ ನೀರು ಸಿಗುತ್ತೆ ಅನ್ನೋ ಒಂದು ಆಶಾದಾಯಕವನ್ನು ನಂಬ್ಕೊಂಡಿದ್ದಾರೆ. ಇದರ ಜೊತೆಗೆ ಕಬಿನಿ ಜಲಾಶಯದ ಏನು ಸರ್ಕಾರಿ ಜಾಗವನ್ನು ತಮಿಳುನಾಡಿನ ಮೂಲದ ಏನು ಸುಭಾಷ್ ಪವರ್ನ ಅಧಿಕಾರಿಗಳು ಏನು ಕದ್ದು ತಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ರು, ಈ ಒಂದು ಜಾಗದ ಹಗರಣವನ್ನು ಏನು ಸರ್ಕಾರ ಒಂದು ಉನ್ನತವಾದ ತನಿಖೆಯನ್ನು ನಡೆಸಬೇಕು. ಏನು ಈ ಸರ್ಕಾರದ ಜಾಗವನ್ನು ಮಡಗಿ 106 ಕೋಟಿ ಹಣವನ್ನು ತಿಂದಿದ್ದಾರೆ, ಇವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು. ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಏನು ನಮ್ಮ ಎಚ್ ಡಿ ಕೋಟೆ ನ್ಯಾಯಾಲಯದಲ್ಲಿ 176/2025ರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೇಲೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಇದೆಲ್ಲದರ ಪರಿಣಾಮ ಏನು ಸುಭಾಷ್ ಪವರ್ ಕಾರ್ಪೊರೇಷನ್ಗೆ ನೋಟಿಸನ್ನು ಕೊಟ್ಟು ಈ ಸರಿ ನೀರನ್ನು ನಿಲ್ಲಿಸಿ ಏನು ನಮ್ಮ ಮುಖ್ಯ ದ್ವಾರದಿಂದನೇ ಬಿಡ್ತಾ ಇದ್ದಾರೆ. ಇದೇ ಕಂಟಿನ್ಯೂ ಆದರೆ ಈ ಸರಿ ರೈತರಿಗೆ 2 ಬೆಳೆಗೆ ನೀರು ಸಿಗುತ್ತೆ ಅನ್ನೋ ಒಂದು ಆಶಾದಾಯಕವನ್ನು ನಂಬ್ಕೊಂಡಿದ್ದಾರೆ ರೈತರು. ಇದರ ಜೊತೆಗೆ ಏನು ಸುಭಾಷ್ ಪವರ್ನ ಕಾರ್ಪೊರೇಷನ್ನ ಏನು 20 ವರ್ಷದಿಂದಲೂ ರೈತರಿಗೆ ಕಣ್ಣ ಮುಚ್ಚಾಲೆ ಆಡಿ ಒಂದು ಹಗರಣವನ್ನು ಮಾಡ್ತಿದ್ರು. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸೂಕ್ತ ರೀತಿಯಲ್ಲಿ ಒಂದು ತನಿಖೆಯನ್ನು ನಡೆಸಬೇಕು. ಇದರಲ್ಲಿ ತಪ್ಪಿತಸ್ಥರು ಯಾರು ಅನ್ನೋದು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಅನ್ನೋದನ್ನ ಕಬಿನಿ ಅಚ್ಚುಕಟ್ಟು ಪ್ರದೇಶದ ರೈತರು ಏನು ಕೇಳ್ಕೊತಾ ಇದ್ದಾರೆ. ಏನು ಈ ಒಂದು ಪ್ರಕರಣವನ್ನು ನ್ಯೂಸ್ ಫಸ್ಟ್ ಹೊರತೆಗೆದಿತ್ತು. ಇದರಿಂದನೇ ಏನು ನಮ್ಮ ಕಬಿನಿ ಜಲಾಶಯದ ಏನು ಸರ್ಕಾರಿ ಜಾಗವನ್ನು ಖಾಸಗಿ ಕಂಪನಿಯವರು ತಮ್ಮ ಹೆಸರಿಗೆ ಮಾಡಿಸ್ಕೊಳ್ಳೋದಕ್ಕೆ ಹೋಗಿದ್ದ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅವ್ರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊತೀನಿ.